ಯಮಕುಟಜನಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನರಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಗೆ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಕಿರನುತ ಭಾರತ ಜನನಿಯ ತನುಜಾತೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಯಿಲೆಗಳ ಪುಣ್ಯಧಾಮ ಜ್ಞಾನಕ ರಾಮ ನಂದ ಕಬೀರರ ಭಾರತ ಜನನಿ ತನುಜಾತೆ ಕೈಲಪವತ್ಸಲರಾಡಿದನಾದೆ ಕಂಕಣ ಜಕಣದ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕೈಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ವಾಣಿಜ್ಯೋದ್ಯಮ ಕನಸುಗಳ ಒಕ್ಕೂಟದ ಆಶ್ರಯದಲ್ಲಿ ನಡೀತಾ ಇರುವಂಥ ಕನ್ನಡ ಅಂಗಣದಲ್ಲಿ ನೀಡಬೇಕು 111 ಕಾರ್ಯಕ್ರಮ ಶ್ರೀ ಎಂ ತಿಮ್ಮಯ್ಯ ಅವರು ಸಂಪಾದಿಸುವ ಕನ್ನಡ ಸೌರಭ ಲೋಕಾರ್ಪಣೆಯ ಸಮಾರಂಭವಾಗಿದ್ದು ಆದ್ಮೇಲೆ ಎಂ ತಿಮ್ಮಯ್ಯ ಅವರು ಸಂಪಾದಿಸುವ ಕನ್ನಡ ಸೌರಭ ಕೃತಿ ಲೋಕಾರ್ಪಣೆ ಸಮಾರಂಭದಲ್ಲಿ ಈ ಕೃತಿಯನ್ನು ಲೋಕಾರ್ಪಣೆ ಮಾಡೋದಕ್ಕೆ ಮಾನ್ಯ ರಾಜ್ಯಸಭಾ ಸದಸ್ಯರು ರಾಜ್ಯ ಸರ್ಕಾರ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಆಗಮಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾರೆ. ಸಾಮಾಜಿಕ ಅಂತರ ಇರೋದ್ರಿಂದ ಅವರ ಮೇಜಿನ ಮುಂದೆ ಪುಷ್ಪವಿಚಾರ ಈಗಾಗಲೇ ಸ್ವೀಕಾರ ಮಾಡಬೇಕು ಅಂತ ಅವರಿಗೆ ವಿನಂತಿ ಮಾಡಿಕೊಡ್ತಾ ಅವ್ರನ್ನ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಈ ಕೃತಿಯನ್ನು ಕುರಿತು ಮಾತನಾಡೋದಕ್ಕೆ ಇಂದು ನಮ್ಮ ಜೊತೆ ಹಿರಿಯ ಕನ್ನಡ ವಿದ್ವಾಂಸರಾದ ಶ್ರೀಯುತ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಶ್ರೀ ಅಶ್ವತ್ಥನಾರಾಯಣ ಅವರು ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಒಕ್ಕೂಟದ ಪರವಾಗಿ ಕಾರ್ಯಕ್ರಮ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾರೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಉಪಸ್ಥಿತರಾಗಿರುವಂತಹ ಕೃತಿ ಸಂಪಾದಿಸುವ ಶ್ರೀ ಎಂ ತಿಮ್ಮಯ್ಯ ಅವರು ಹಾಗೂ ನಮ್ಮ ಕೈಗಾರಿಕಾ ಒಕ್ಕೂಟ ಅಧ್ಯಕ್ಷರಾದ ಶ್ರೀ ತಿಮ್ಮಯ್ಯ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಬಂಧುಗಳೇ, ಒಕ್ಕೂಟದ ಕಾರ್ಯದರ್ಶಿಯಾದಂತಹ ಶ್ರೀಯುತ ಸಿದ್ದಯ್ಯ ಅವರು ಉಪಸ್ಥಿತರಿದ್ದರೆ ಅವರು ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕನ್ನಡ ಚಳವಳಿ ಮಾಡಿದಂಥ ಬಾಲ್ಯಂಕ ಅವರು ಆಗಮಿಸಿದರೆ ಅವರು ಕೂಡ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ರಾಜನಗರ ವಿಧಾನಸಭಾ ಕಸಾಪದ ಅಧ್ಯಕ್ಷರಾದ ಶ್ರೀಯುತ ಲೋಕೇಶ್ ಅವರು ಆಗಮಿಸಿದ್ದಾರೆ, ಅವರು ಕೂಡ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಗೋವಿಂದನಗರ ಕಸಾಪ ಅಧ್ಯಕ್ಷರಾದ ಶ್ರೀಯುತ ನರಸಿಂಹಮೂರ್ತಿ ಅವರು ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಸರ್ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರ ಕಸಾಪ ಅಧ್ಯಕ್ಷರಾದ ಶ್ರೀಯುತ ಅಣ್ಣಾಪುರಿಗೆ ಧನ್ಯವಾದ ಸ್ವಾಗತವನ್ನು ಕೊಡ್ತಾ, ಹಾಗೆ ಈ ಒಂದು ಕೃತಿಗೆ ಕನ್ನಡ ಸೌರಭ ಕೃತಿಗೆ ಬೆನ್ನುಡಿಯನ್ನು ಪಡೆದಂತಹ ಶ್ರೀಯುತ ವಿ ಡಿ ಗೋಪಾಲ್ ಅವರು ಆಗಮಿಸಿದರೆ ಅವರು ಕೂಡ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೊಡ್ತಾರೆ. ಮೊದಲನೇ ಕನ್ನಡ ಸೌರಭ ಕೃತಿ ಲೋಕಾರ್ಪಣೆ ಸಮಾರಂಭ ಆಯೋಜಿಸುವ ನಮ್ಮೆಲ್ಲರಿಗೂ ಕೂಡ ಒಕ್ಕೂಟದ ಪದಾಧಿಕಾರಿಗಳಿಗೆ ಹಾಗೂ ಹಲವಾರು ಕನ್ನಡ ಸಂಸ್ಥೆಯ ಪದಾಧಿಕಾರಿಗಳಿಗೆ ಕನ್ನಡ ಚಳವಳಿ ಹೋರಾಟಗಾರರು ಆಗಮಿಸಿದರೆ ತಮ್ಮೆಲ್ಲರಿಗೂ ಕೂಡ ಒಕ್ಕೂಟದ ಪರವಾಗಿ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಆತ್ಮೀಯ ಕನ್ನಡ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ
ಮಾನ್ಯ ರಾಜ್ಯಸಭಾ ಸದಸ್ಯರು, ಭಾರತ ಸರ್ಕಾರ ಹಾಗೂ ಮಾಜಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಡಾಕ್ಟರ್ ಎಲ್ ಹನುಮಂತಯ್ಯನವರೇ, ಹಿರಿಯ ವಿದ್ವಾಂಸರು, ಕನ್ನಡ ಚಳವಳಿಯ ಮುಂಚೂಣಿಯಲ್ಲಿ 60ರ ದಶಕದಲ್ಲಿ ರಾಮಮೂರ್ತಿ ಆನಕ್ಕೂರವರ ನೇತೃತ್ವದಲ್ಲಿ ಕನ್ನಡ ಕಟ್ಟುವ ಕೆಲಸದಲ್ಲಿ ಮುಂಚೂಣಿಯಿಂದ ಕೆಲಸ ಮಾಡ್ತಾ ಬಂದಿರತಕ್ಕಂಥ ವಿದ್ವಾಂಸರಾದ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣರವರೇ, ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಬಿಜೆಪಿಯ ವಕ್ತಾರರು ಮತ್ತು ಈಗ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅತ್ಯುತ್ತಮ ವಾಗ್ಮಿಗಳು. ಅಶ್ವತ್ಥನಾರಾಯಣರ ಬಗ್ಗೆ ಇನ್ನೊಂದೆರಡು ಮಾತು ಹೇಳೋದಾದರೆ, ಪರಿಶ್ರಮದಿಂದ ಕೈ ಬಂದವರು, ಒಳ್ಳೆ ಕಲಾವಿದರು, ಕಲೆ ಸಾಹಿತ್ಯ ಸಂಸ್ಕೃತಿಗೆ ಅಪಾರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರೋವಂಥವ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಒಕ್ಕೂಟದ ಒಂದು ಪ್ರೋತ್ಸಾಹಕರಾಗಿ, ನಮ್ಮ ಸಿಂಹಯ್ಯನವರ ಆಪ್ತ ವಲಯದ ಸ್ನೇಹಿತರಾಗಿ ಕೆಲಸ ಮಾಡ್ತಾ ಇರೋವಂಥವ್ರು. ಯಾವುದೇ ಸಂದರ್ಭಗಳಲ್ಲಿ ನಮಗೆ ಏನಾದರೂ ತೊಂದರೆಗಳಾದಾಗ ಅವ್ರ ಗಮನಕ್ಕೆ ನಾವು ತರ್ತೇವೆ. ನಮ್ಮ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶ್ವತ್ಥನಾರಾಯಣರವರೇ, ಸರ್ ಪುಟ್ಟಿಕರ್ಗೊಂದು ಪುಸ್ತಕ ಕೊಡಿ ಸರ್. ಕನ್ನಡ ಸೌರಭ ಕೃತಿಯನ್ನ ತುಂಬ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಒಂದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ಅವರ ನೇರ ವಿದ್ಯಾರ್ಥಿ. ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ PUC ಓದುವಾಗ, BSc ಓದುವಾಗ 5 ವರ್ಷಗಳ ಕಾಲ ನನಗೆ ಕನ್ನಡ ಮೇಷ್ಟ್ರು, ಅತ್ಯದ್ಭುತವಾದ ಕನ್ನಡ ಮೇಷ್ಟ್ರು. ಬಹುಶಃ ಕರ್ನಾಟಕದಲ್ಲಿ ಬಹಳ ಅಪರೂಪದ ಕನ್ನಡ ಮೇಷ್ಟ್ರು ಒಂದು 10-20 ಜನ ಇದ್ರೆ ಅದರಲ್ಲಿ ಅಗ್ರಗಣ್ಯರು ನಮ್ಮ ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ. ವೇದಿಕೆ ಮೇಲಿರುವ ನೆಚ್ಚಿನ ತಿಮ್ಮಯ್ಯನವರೇ, ಮೆಚ್ಚಿನ ನನ್ನ ನಾಮದ ಅಶ್ವತ್ಥನಾರಾಯಣವರೇ, ಅತಿ ಹೆಚ್ಚಿನ ವಿದ್ಯಾರ್ಥಿ ಹನುಮಂತಯ್ಯನವರೇ, ಈ ನೆಚ್ಚಿನ ಮೆಚ್ಚಿನ ಹೆಚ್ಚಿನಗಿಂತ ಅತಿ ಹೆಚ್ಚಾದಂಥ ಆಯ್ಕೆಯಾದಂಥ ಸೆಲೆಕ್ಟೆಡ್ ಆಡಿಯನ್ಸ್, ಗುಂಪಿನಿಂದ ಆಯ್ಕೆಯಾದಂಥ ಪಾಲಕರೇ, ಗುಂಪು ಸೇರಿದವರಲ್ಲ, ಕಲೆಕ್ಟೆಡ್ ಆಡಿಯನ್ಸ್ಗಳ ಕಾಲ ಈಗಿಲ್ಲ, ಇದೇನಿದ್ದು ಸೆಲೆಕ್ಟೆಡ್ ಆಡಿಯನ್ಸ್ಗಳ ಕಾಲ. ಆದ್ದರಿಂದ ಆರಿಸಿದ ಅಡಿಮುತ್ತುಗಳೇ, ಶ್ರಾವಕರೇ, ಈ ಹೊತ್ತಿನ ಈ ಸಮಾರಂಭಕ್ಕೆ ಕಕೈ ವಾಕಸಂ ಒಕ್ಕೂಟದ ಕನ್ನಡ ಗೆಲಡಿಯಾಳುಗಳು ಇಲ್ಲಿ ನೀವು ಬಂದಿದ್ದೀರಾ. ಕಕೈ ವಾಕಸಂ ಅಂದ್ರೆ ಇನ್ನೇನಿಲ್ಲ, ಕರ್ನಾಟಕ ಕೈಗಾರಿಕಾ ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟ ಅಂತ ಅಷ್ಟೇ ಅರ್ಥ. ಅದನ್ನು ಸಂಕ್ಷಿಪ್ತವಾಗಿ ಹೇಳಿದೆ ಅಷ್ಟೇ. ಇನ್ನೊಂದು ದೃಷ್ಟಿಯಲ್ಲಿ ನೀವೆಲ್ಲ ಒಬಾಮಾ ಕನ್ನಡಿಗರು, ಅದು ನನಗೆ ಬಹಳ ಸಂತೋಷದ ವಿಷಯ. ಒಬಾಮಾ ಕನ್ನಡಿಗರು ಅಂದ್ರೆ ಓದು ಬರಹ ಮಾತು ಕಲಿತ ಕನ್ನಡಿಗರು. ಕಾರಣ ಇವತ್ತು ನಮ್ಮಲ್ಲಿ ಕನ್ನಡಿಗರಿದ್ದಾರೆ, ಅಲ್ಲಿ ಓದು ಕನ್ನಡಿಗರಿದ್ದಾರೆ, ಬರೆಯೋ ಕನ್ನಡಿಗರು, ಲೇಖಕರಿದ್ದಾರೆ, ಮಾತಾಡೋ ಕನ್ನಡಿಗರಿದ್ದಾರೆ, ಕನ್ನಡಿಗರು ಒಳಗೊಂಡು ಅನೇಕರು. ಆದರೆ ಓದು ಬರಹ ಮಾತು ಮೂರು ಕಲಿತ ಪೂರ್ಣ ಕನ್ನಡಿಗರು ಇಲ್ಲ. ಕನ್ನಡಿಗರಲ್ಲೇ ಕನ್ನಡದ ಒಬಾಮಾ ಕನ್ನಡಿಗರು ಇಲ್ಲ. ಇದು ಗಮನಿಸಬೇಕಾದಂತಹ ಅಂಶ. ಕನ್ನಡದಲ್ಲೇ ಹುಟ್ಟಿ ಬೆಳೆದು ಅಚ್ಚ ಕನ್ನಡಿಗರಾದವರಿಗೆ ಓದೋದು ಬರೋದಿಲ್ಲ, ಬರೆಯೋದಕ್ಕೆ ಬರೋದಿಲ್ಲ, ಮಾತಾಡಕ್ಕೆ ಬರುತ್ತಷ್ಟೇ. ಈ ದೇಶದಲ್ಲೂ ಇದ್ದಾರೆ, ವಿದೇಶದಲ್ಲೂ ಇದ್ದಾರೆ. ಹಿಂದೆ ವಯಸ್ಕರ ಶಿಕ್ಷಣ ಸಮಿತಿ ಇದ್ದು ಕನ್ನಡ ಓದು ಬರಹ ಕಲಿಯದ ಕನ್ನಡಿಗರಿಗಾಗಿ ಅನುಕೂಲ ಸೇವೆಯನ್ನು ಸಲ್ಲಿಸಿದೆ. ಇವತ್ತು ಆ ಸಂಸ್ಥೆ ನಾಮಾವಶೇಷವಾಗಿದೆ. ಇವತ್ತು ಈಚ್ ಒನ್ ಅಂದ ಹಾಗೆ ಪ್ರತಿಯೊಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡಿಗರಿಗೆ ಕನ್ನಡ ಹೇಳ್ಕೊಡ್ಬೇಕಾಗಿದೆ, ಕನ್ನಡೇತರಿಗೆ ಹೇಳ್ಕೊಡೋ ಮುಂಚೆ. ಈ ಕೆಲಸ ಆದಾಗ ಸಂಪೂರ್ಣ ಕನ್ನಡಿಗರ ನಾಡು ಆಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಪುಸ್ತಕದ ರಾಶಿ ಪ್ರೊಫೆಸರ್ ಮನೆಯಲ್ಲಿದೆ. ಪ್ರೊಫೆಸರ್ ಕನ್ನಡದ ಶಕ್ತಿಯೋ ಆಗಿರುವ ಪ್ರೊಫೆಸರ್ ಉಪಯೋಗಿಸಿಕೊಳ್ಳಲು ಇವತ್ತಿನ ಆಡಳಿತ ನಡೆಸುವವರಿಗೆ ಕಾಣುತ್ತಿಲ್ಲ, ಆಡಳಿತ ನಡೆಸುವವರಿಗೆ ಕಾಣ್ತಾ ಇಲ್ಲ. ಇಲ್ಲಿ ಕುಳಿತಿರುವ ಇಬ್ಬರು ಮಹನೀಯರು ಅವರ ವಿದ್ವತ್ತನ್ನು, ನಾನು ಹೇಳ್ತೇನೆ ಅಶ್ವತ್ಥನಾರಾಯಣ ಮತ್ತೆ ಡಾಕ್ಟರ್ ಎಲ್ಲ ಹನುಮಂತವರು ಹೇಳಿದ್ರೆ, ಅವರ ವಿದ್ವತ್ತನ್ನು, ಆ ಪುಸ್ತಕದ ಭಂಡಾರವನ್ನು
ನಾಳೆಗೆ ಯಾವ ರೀತಿ ಬಳಸಿಕೊಳ್ಳಬಹುದೆಂದು ಒಮ್ಮೆ ಅವರ ಮನೆಗೆ ಭೇಟಿ ಕೊಟ್ಟಾಗ ಅವರ ಜೊತೆಯಲ್ಲಿ ಕುಳಿತು ಚರ್ಚಿಸಿದಾಗ ತಮಗೆ ಗೊತ್ತಾಗುತ್ತದೆ. ಇಂತಹ ಕನ್ನಡ ರತ್ನವನ್ನು ಗುರುತಿಸಿ ಚರ್ಚಿಸಬೇಕೆಂದು ಬೆಳೆ ಬೀಳುತ್ತೇನೆ. ಬಂಧುಗಳೇ, ಇವತ್ತು ಕನ್ನಡ ನಮ್ಮ ಅಶ್ವತ್ಥನಾರಾಯಣ ಅವರ ರಂಗಭೂಮಿಯಿಂದ ಬಂದವರು, ಕನ್ನಡ ಅಭಿಮಾನ ಇರುವಂಥವ್ರು, ಎಲ್ಲ ಹನುಮಂತೇಗೌಡರು ಕನ್ನಡ ಎಮ್ಮೆ ಮಾಡಿದ್ರು ಅಂತ ಹೇಳಿ ನಿಜವಾಗ್ಲೂ ಇಂದು ಅವರ ಜೊತೆಯಲ್ಲಿ ಒಂದು ತಿಂಗಟ್ಟೆ ದಿನ ಇದ್ದು ಕೂತು ಏನ್ ಮಾಡಬೇಕು ಕನ್ನಡಕ್ಕಾಗಿ. ಯಾಕೆಂದ್ರೆ ಒಬ್ಬರು ರಾಜ್ಯದಲ್ಲಿ ಇದ್ದಾರೆ, ಒಬ್ಬರು ವಿಧಾನ ಪರಿಷತ್ನಲ್ಲಿ ಇದ್ದಂಥವ್ರು. ಹಾಗಾಗಿ ಅವ್ರನ್ನ ನಾವು ಚರ್ಚೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಒಬ್ಬ ಕನ್ನಡಿಗರಿರುವುದು ಅಂತ ಇದ್ದೀನಿ, ಯಾರು ಹೋಗಲ್ಲ. ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟದ ವತಿಯಿಂದ ಇವತ್ತು ಹಿರಿಯರಾದ ಸಾಹಿತ್ಯ ಪ್ರಿಯರಾಗಿರ್ತಕ್ಕಂಥ ಶ್ರೀಯುತ ತಿಮ್ಮಯ್ಯನವರು ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಪುಸ್ತಕವನ್ನು ಇವತ್ತು ಶ್ರೀಯುತ ರಾಜ್ಯಸಭಾ ಸದಸ್ಯರು ಕನ್ನಡದ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಟಿರ್ತಕ್ಕಂಥದ್ದು, ಇಂದಿನ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಂಥ ಶ್ರೀಯುತ ಹನುಮಂತಯ್ಯನವರು, ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣವರು ಇವತ್ತು ಪುಸ್ತಕವನ್ನು ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ನನಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಂತ ಕೈಗಾರಿಕೆಗಳ ಒಕ್ಕೂಟದ ಎಲ್ಲ ಆತ್ಮೀಯರೇ, ಇವತ್ತಿನ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಹನುಮಂತಯ್ಯನವರೇ, ಪುಸ್ತಕವನ್ನು ಕುರಿತು ಮಾತಾಡಿದಂಥ ಪ್ರೊಫೆಸರ್ ಅಶ್ವತ್ಥನಾರಾಯಣವರೇ, ನಿರಂತರವಾಗಿ ಪುಸ್ತಕದ ಬಗ್ಗೆ ಮತ್ತು ಎಲ್ಲ ವಿಚಾರದ ಬಗ್ಗೆ ಮಾತಾಡುವಂಥ ಹಿರಿಯರಾದ ಶ್ರೀಯುತ ತಿಮ್ಮಯ್ಯನವರೇ, ಕನ್ನಡ ಕೈಗಾರಿಕೆಗಳ ಒಕ್ಕೂಟ 2002ರಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಕೂಸು. 1980ರ ದಶಕ ಒಂದು ಹೋರಾಟದ ದಶಕ. ಅದು ಕನ್ನಡ ಪರ ಚಳವಳಿ, ದಲಿತ ಚಳವಳಿ, ಬಂಡಾಯ ಸಾಹಿತ್ಯ, ರೈತ ಚಳವಳಿ. ಸನ್ಮಾನ್ಯ ಇಂದಿರಾವ್ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಹೋರಾಟಗಳು ಪ್ರಾರಂಭವಾದಂಥದ್ದು 1980ರ ದಶಕ. ಗೋಕಾಕ್ ಚಳವಳಿ ಹಿಡ್ಕೊಂಡು, ರೈತ ಚಳವಳಿ ಹಿಡ್ಕೊಂಡು ನಾವೆಲ್ಲ ಆ ಸಂದರ್ಭದಲ್ಲಿ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದಂಥ ಒಂದು ಅನುಭವ, ಸುಮಾರು ಒಂದು 40 ವರ್ಷದ ಅನುಭವ. ರಾಜಕೀಯ ನಾವು 80ರಲ್ಲಿ ಬಿಜೆಪಿ ಪ್ರಾರಂಭ ಆಯಿತು, ನಾನು ತಿಮ್ಮಯ್ಯನವರು ಅವ್ರು 83 ಚುನಾವಣೆ ನಿಂತ್ಕೊಂಡು ಆ ಸಂದರ್ಭ ಬರೀ ಹೋರಾಟದ ಕ್ಷಣಗಳು. 80ರ ದಶಕ ಅಲ್ಲಿ ಪ್ರಾರಂಭವಾದಂಥ ಈ ಒಂದು ಕೈಗಾರಿಕೆಗಳ ಒಕ್ಕೂಟ 2002ರಲ್ಲಿ ಒಂದು ಅಸ್ತಿತ್ವಕ್ಕೆ ಬಂತು. ಯಾಕೆ ಎಲ್ಲ ಬೆಂಗಳೂರು ಇರ್ತಕ್ಕಂಥ ಇಡೀ ದೇಶದಲ್ಲಿ ಎಲ್ಲೂ ಇದ್ದಿರುವಷ್ಟು ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟರಿಗಳು ಬೆಂಗಳೂರಲ್ಲಿ ಇತ್ತು. BHEL, ಬೆಂಗಳೂರು, HAL, HMT, IT, ಎಲ್ಲ ಥರದ ಪಬ್ಲಿಕ್ ಸೆಕ್ಟರ್ಸ್ ಬೆಂಗಳೂರು, ಇಡೀ ದೇಶದಲ್ಲಿ ಎಲ್ಲೂ ಇದ್ದಿರುವಂಥ ಪಬ್ಲಿಕ್ ಸೆಕ್ಟರ್ ಫ್ಯಾಕ್ಟರಿಗಳು ಬೆಂಗಳೂರು. ಈ ಎಲ್ಲ ಸಾರ್ವಜನಿಕ ಉದ್ದಿಮೆಗಳ ಕನ್ನಡ ಪರ ಸಂಘಟನೆಗಳು ಒಟ್ಟುಗಡೆ ಸೇರಿ ಒಂದು ಕರ್ನಾಟಕ ಕೈಗಾರಿಕೆಗಳ ಒಕ್ಕೂಟ, ಕನ್ನಡ ಪರ ಹೋರಾಟದ ಒಕ್ಕೂಟ ಅಂತ ಹೇಳಿ ಮಾಡಿಕೊಂಡು 80 ಕನ್ನಡ ಪರ ಒಕ್ಕೂಟಗಳು ಒಟ್ಟಿಗೆ ಸೇರಿ ಒಂದು ಕೈಗಾರಿಕೆಗಳ ಒಕ್ಕೂಟ ಅಂತ ಮಾಡಿರ್ತಕ್ಕಂಥದ್ರಲ್ಲಿ ನಾನು BHEL ಇಂದ ನಾನು ಈ ಒಕ್ಕೂಟದ ಪ್ರತಿನಿಧಿಯಾಗಿ ನಾನು ಸಹ ಕೆಲಸ ಮಾಡಿ ಬನ್ನಿ. ಬಂಧುಗಳೇ, ನಮ್ಮ ತಿಮ್ಮಯ್ಯನವರು ಬರೆದಂತ ಈ ಕೃತಿನ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದ್ದೀವಿ. ದಯಮಾಡಿ ಗೌಡಯ್ಯ ಮತ್ತೆ ಪುಟ್ಟರಾಜ್ ಅವರು ಇದನ್ನ ನಿರ್ವಹಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಉಚಿತವಾಗಿ ಎಲ್ಲರಿಗೂ ತಲುಪುತ್ತೆ. ನಮ್ಮ ಉದ್ದೇಶ ಇಷ್ಟೇ, ಮಾತೃಭಾಷೆ ಮತ್ತು ಕನ್ನಡ ಅಗಾಧವಾದಂಥದ್ದು, ಸುಮಾರು 2,500 ವರ್ಷದ ಇತಿಹಾಸ ಇರುವಂಥದ್ದು. ಅದನ್ನು ಮಕ್ಕಳು ಕಲಿಬೇಕು ಅಂತೇಳಿ ಏನು ಕೇಂದ್ರ ಸರ್ಕಾರ ಈ ಮಾತೃಭಾಷೆ 1ರಿಂದ 5ನೇ ತಾರೀಕು ತೀರ್ಮಾನ ಮಾಡಿರೋದ್ರ ಬಗ್ಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟಾಗಿ ಕನ್ನಡ ಸೌರಭ ಇವತ್ತೇನು ಬುಕ್ಕು ಬಿಡುಗಡೆ ಮಾಡಿದ್ರಲ್ಲ, ನಮ್ಮ ಡಾಕ್ಟ್ರು ಹನುಮಂತಯ್ಯನವರು ಮತ್ತು ಪ್ರೊಫೆಸರ್ ಅಶ್ವತ್ಥನಾರಾಯಣ ಮತ್ತು ಮಾಜಿ MLC ಅಶ್ವತ್ಥನಾರಾಯಣವರು ಬಿಡುಗಡೆ ಮಾಡಿದ್ರು. ಮತ್ತು ನಮ್ಮ ತಿಮ್ಮಯ್ಯ ಆಗಿರ್ಬೋದು, ಅಜಿತ್, ನಮ್ಮ ಮಹಾದಿಪುರದ ಅಧ್ಯಕ್ಷರು, ಈ ಥರ ರಾಜನಗರ ಬೇರೆ ಬೇರೆಯಿಂದೆಲ್ಲ ಭಾಗ ಬಂದು ಇವತ್ತು ಅದ್ಭುತವಾಗಿ ಒಂದು ಪುಸ್ತಕ ಬಿಡುಗಡೆ ಆಯಿತು. ಇದೆಲ್ಲ ಉದ್ದೇಶ ಇಷ್ಟೇ, ಇದರಲ್ಲಿ ಏನೋ ಹೆಚ್ಚುಗಾರಿಕೆ ಇನ್ನೊಂದು ಮತ್ತೊಂದಿಲ್ಲ. ಕನ್ನಡ ಮಾಧ್ಯಮ ಮಾಡಬೇಕು, ಇಂಗ್ಲೀಷ್ ಮಾಧ್ಯಮನ ನಿಲ್ಲಿಸಬೇಕು, 1ರಿಂದ ಡಿಗ್ರಿವರೆಗೂ ಕನ್ನಡ ಮಾಧ್ಯಮದಲ್ಲೇ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಕನ್ನಡ ಮಾಧ್ಯಮ ಆದ ಕಾಲಕ್ಕೆ ನಮ್ಮೆಲ್ಲ ಒಕ್ಕೂಟಕ್ಕೆ ಸಂತೋಷ ಇದೆ. ಒಕ್ಕೂಟ ನಿರಂತರವಾಗಿ ಕನ್ನಡ ಮಾಧ್ಯಮದಲ್ಲಿ ಆಗಬೇಕು ಅಂತ ಹೇಳೋದಕ್ಕೆ ನಿರಂತರ ಹೋರಾಟ ಮಾಡ್ತೀವಿ. ಸರಿ, ಮಾತಾಡಿ ನೀವೊಂದು ನಾನು ಡಾಕ್ಟರ್ ಅಜಯ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು.
ನಮ್ಮ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘಗಳ ಒಕ್ಕೂಟದ ವತಿಯಿಂದ ಅದರ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ತಿಮ್ಮಯ್ಯನವರು, ನಮ್ಮ ಗುರು ಸಮಾನರಾದಂಥ ತಿಮ್ಮಯ್ಯನವರು ಇವತ್ತು ಅವರ ಸಂಗ್ರಹದ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಈ ಪುಸ್ತಕದಲ್ಲಿ ಕನ್ನಡದ ಬಗ್ಗೆ ಮತ್ತು ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಕವಿಗಳ ಬಗ್ಗೆ ಮತ್ತು ಕನ್ನಡ ಇತಿಹಾಸಕಾರರ ಬಗ್ಗೆ ಬಹಳಷ್ಟು ಸಮಗ್ರವಾದಂತಹ ಒಂದು ವಿಷಯಗಳನ್ನು ಇದರಲ್ಲಿ ಸಂಗ್ರಹಿಸಲಾಗಿದೆ. ಇದು ಎಲ್ಲ ಕನ್ನಡ ಹೋರಾಟಗಾರರಿಗೆ ಮತ್ತು ಕನ್ನಡ ಪರ ಚಿಂತಕರಿಗೆ ಬಹಳ ಅವಶ್ಯಕವಾಗಿ ಉಪಯೋಗವಾಗ್ತಕ್ಕಂತಹ ಪುಸ್ತಕ. ಇದನ್ನು ಎಲ್ಲರೂ ಕೂಡ ಕೊಂಡು ಓದಬೇಕು, ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ಮನನ ಮಾಡಿಕೊಳ್ಬೇಕು ಮತ್ತು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಎಲ್ಲ ಕನ್ನಡ ಪರ ಸಂಘಟಕರಿಗೆ ಮತ್ತು ಎಲ್ಲ ಕನ್ನಡ ಪರ ಪರಿಚಾರಕರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.